ಪ್ರಿಯ ವೀಕ್ಷಕರೇ ನಮಸ್ಕಾರ. ರಾಷ್ಟ್ರಶಕ್ತಿ ಸುದ್ದಿವಾಹಿನಿಗೆ ಸ್ವಾಗತ. ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಈ ದೃಶ್ಯ ಹರಿಹರ ತಾಲೂಕಿನ ಗುತ್ತೂರು ಗ್ರಾಮದ ದೃಶ್ಯ. ಇದೇನು ರಸ್ತೆಯೋ ಕೆಸರು ಗದ್ದೆಯೋ ಎಂದು ಭಾಸವಾಗುತ್ತಿದೆ. ಯಾಕೆಂದರೆ ನೀವು ನೋಡ್ಬೋದು, ಟ್ರ್ಯಾಕ್ಟರ್ನ ಮೂಲಕ ಒಂದು ಶವವನ್ನು, ಮೃತದೇಹವನ್ನು ತೊಗೊಂಡ್ಬರ್ತಾ ಇದ್ದಾರೆ ಹೂಳಲಿಕ್ಕೆ. ಈ ಗ್ರಾಮಸ್ಥರು ಹೇಳುವ ಪ್ರಕಾರ ಈ ಒಂದು ಗ್ರಾಮಕ್ಕೆ, ದಲಿತ ಜನಾಂಗಕ್ಕೆ ಸ್ಮಶಾನವೇ ಇಲ್ಲ. ತಾತ ಮುತ್ತಾತನ ಕಾಲದಿಂದಲೂ ನಾವು ನದಿಯ ದಡದಲ್ಲಿ, ಮಳೆಗಾಲ ಬಂತು ಅಂದರೆ ನಾವು ನದಿಯ ಮೂಲಕ ಹಾದು ಬಂದು ನದಿಯ ದಡದಲ್ಲಿ ಒಂದು ಮೃತದೇಹವನ್ನು ಹೂಳೋ ಪರಿಸ್ಥಿತಿಯಾಗಿದೆ. ನಮಗೆ ಇಲ್ಲಿ ಸ್ಮಶಾನವೇ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿನ ಕೊಡ್ತಾರೆ. ಹಾಗಾದರೆ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಒದಗಿಸಲಾಗ್ತಿದೆ? ರಸ್ತೆ ನೋಡಿದ್ರೆ ಕೆಸರುಗದ್ದೆ ಆಗಿದೆ. ಈ ಒಂದು ಗ್ರಾಮಕ್ಕೆ ಸ್ಮಶಾನವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕಣ್ಣು ಮುಚ್ಚಿ ಕುಳಿತಿದ್ದಾರಾ, ಅಥವಾ ನಮಗೇಕೆ ಎಂದು ಅಸಡ್ಡೆ ಮತ್ತು ನಿರ್ಲಕ್ಷ್ಯವನ್ನು ತೋರ್ತಿದ್ದಾರೆ ಎನ್ನುವ ಪ್ರಶ್ನೆ ನಾಗರಿಕರಲ್ಲಿ ಕಾಡತೊಡಗಿದೆ. ಅವರು ಹೇಳುವ ಪ್ರಕಾರ, ನಾವು ಹಲವಾರು ಬಾರಿ ಅರ್ಜಿಗಳನ್ನ ಕೊಟ್ಟಿದ್ದೇವೆ, ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಮಗೆ ಇದೇ ಪರಿಸ್ಥಿತಿಯಾಗಿದೆ ಅನ್ನೋದಾದರೆ, ಈ ರೀತಿಯ ಪರಿಸ್ಥಿತಿ ಯಾಕೆ ಆಗ್ತಾ ಇದೆ? ಹಾಗಾದರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕೂಡಲೇ ಗಮನ ಹರಿಸಿ ಈ ಒಂದು ಗ್ರಾಮಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಕ್ಯಾಲೆಂಡರ್ ಫೋಟೋ ತಕ್ಕಿ ಈಗ ಇಷ್ಟು ಮಾಡ್ಕೊಂಡ ಮುಂದೆ ಭಾಳ ಬರ್ತದೆ. ಬಾರಿ ಜನ ಐತಿ. ಗಾಡಿ ಬರ್ತೈತಿಲ್ಲ ಗಾಡಿ. ಸ್ಮಶಾನಕ್ಕೆ ಬಂದದವೆ, ಹಣ ಒಗಿತಾ ಇದಾವೆ. ಯಾವ ಸಮುದಾಯದವರು ನೀವು? ನಾವು SC ದಲಿತ ಸಮಾಜ. ದಲಿತ ಸಮುದಾಯದವರು. ನಿಮಗೆ ಸ್ಮಶಾನ ಇಲ್ವಾ? ಇಲ್ಲ ಸರ್. ಓಕೆ. ಮತ್ತು ಯಾರಾದರೂ ದೈವದಿನರಾದರೆ ಏನು ಹೆಂಗ್ಲಿ ಅವ್ರನ್ನ ದಪ್ಪ ಮಾಡ್ತೀರಾ? ತಾತನ ಕಾಲದಂತನೂ ಇದೇ ಪರಿಸ್ಥಿತಿ ಸರ್ ನಮ್ದು. ಹಾಂ. ಈಗ ಎಲ್ಲಿ ದಪ್ಪ ಮಾಡ್ತೀರಿ ಇವ್ರಿಗೆ? ಇಲ್ಲೇ ನೀರಾಗಾಶ ಗಡ್ಡೆ. ಎಲ್ಲಿ ತೋರಿಸಿ ನೋಡೋಣ. ಇಲ್ಲಿ ಹಿಂಗೈತಲ್ಲ ಸರ್. ಬರ್ರಿ ಸರ್, ಮುಂದಕ್ಕೆ ಇದೆ ಒಳಗೆ ಹಿಂಗೆ ದೊಡ್ಡ ಜನ ಅಲ್ಲಿ ಹೋಗ್ತಾರಲ್ಲ ಜನಗಳು, ಇವರೆಲ್ಲ ಜನಗಳು ಹೌದು ನೋಡಿ ಸರ್. ಈಗ ಇಲ್ಲಿ ನೀರಲ್ಲಿ ತಗೊಂಡು ಹೋಗ್ಬೇಕಾ? ನೀರಲ್ಲಿ ತಗೊಂಡು. ಈಗ ನೀವು ಇಲ್ಲಿ ದಪ್ಪ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ, ಇದನ್ನೆಲ್ಲ ನೋಡಿದ್ರೆ ಏನು ಅನಿಸುತ್ತೆ? ಯಾಕಂತ ಹೇಳಿದರೆ ಸರ್ಕಾರಗಳು ಮೊದಲು ದಲಿತರಿಗೆ ಪ್ರಿಫರೆನ್ಸ್ ಕೊಡ್ತೈತಿ. ಯಾವುದೇ ಒಂದು ಸೌಲಭ್ಯ ಕೊಡಬೇಕಾದ್ರೆ ಮೊದಲು
ಸ್ಮಶಾನವನ್ನು ಕೊಡಬೇಕು ಅಂತ ಹೇಳ್ತತೆ. ಇಲ್ಲಿ ನೀವು ಸ್ಮಶಾನ ಇಲ್ಲ ಅಂತ ಹೇಳ್ತೀರಿ. ಈ ರೀತಿ ಒಂದು ರೀತಿ ತೊಂದರೆ ಹಿಡ್ಕೊಂಡು ಬಂದು ನೀವು ದಪ್ಪ ಮಾಡ್ಬೇಕಂದ್ರೆ ನಿಮಗೆ ಇದರಿಂದ ಏನು ಅನಿಸುತ್ತೆ? ನೋವಾಗುತ್ತೆ ಸರ್, ನೋವಾಗುತ್ತೆ. ಆದ್ರೆ ಅದ್ರ ಪರಿಹಾರ ಮಾಡೋ ಅಂಥ ವ್ಯಕ್ತಿಗಳು ಯಾರು ಬಂದು ನಮಗೆ ಸಿಗ್ತಾರೆ. ಇಲ್ಲಿ ನೋಡಿ ಸಹ MP MLಗಳು ಎಲ್ಲ ಅರ್ಜಿ ಕೊಟ್ಟವಿ, ಮನವಿ ಸಲ್ಲಿಸೇವಿ. ಆದ್ರೆ ಅದ್ರ ಬಗ್ಗೆ ಯಾರು ಇದನ್ನ ತಗೊಂಡಲ್ಲ. ಅದನ್ನ ಬಂದು ಯಾರು ಈ ಕಡೆ ಬಂದು ಎಲೆಕ್ಷನ್ ಮೂಮೆಂಟ್ ಬರ್ತಾರ, ನಮಗೆ ಅನೌನ್ಸ್ಮೆಂಟ್ ಇದು ಹೇಳಿ ಹೋಗಾರ, ಅವರು ಆಶ್ವಾಸನೆ ಕೊಟ್ಟು ಹೋಗಾರ. ತಿರುಗಿ ಬಂದು ಮತ್ತೇನು ಅಂತಂದು ಅವ್ರು ಏನು ತಿರುಗಿ ಹಾಕೊಂಡಲ್ಲ. ಈ ಥರ ಒಳಗೆ ತಿಂದಾಗ ನಮ್ಗೆ ಯಾರು ಬಂದು ಅವರು ಇದನ್ನು ವಿಚಾರ ಮಾಡೋಲ್ಲ. ನಾ ಬಂದು ಈಗ ನೋಡಿ ಸಹ ಕಡೆ ಎಲ್ಲ ಕಾಣ್ತೈತೆ ಜನಗಳೆಲ್ಲ ಅಂತಂದ್ರೆ ಮತ್ತೆ ಜನಗಳು ಹತ್ರ ನೀರಲ್ಲಿ ಬಿಟ್ಟು ನಾವು ಮನೆಗೆ ಹೋಗ್ಬೇಕಾದ ಸರ್. ನಮಗೆ ಇಲ್ಲಿ ಮುಗಿಯಾಕ ಮಶಾನ್ಗಳಿಲ್ಲ. ಅಂದರೆ ಸತ್ತವ್ರ ಜೊತೆಗೆ ನೀವು ಸಹಾಯ ಪರಿಸ್ಥಿತಿ ಬಂದೈತೆ. ಹಂಗಾಗಿ ಸರ್ ಫುಲ್ ನೀರು ತುಂಬ ಮತ್ತು ನಾವೆಲ್ಲಿ ಗುಂಡಿಯಾಗಿ ಹೋದ್ರಪ್ಪ ನಮ್ದು ಮುಗಿದು ಸಂಘ ಆಗದಾಟ. ಇದನ್ನ ನೋಡಿದ್ರೆ ಅಧಿಕಾರಿಗಳು ಅಥವಾ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತೈತೆ ಅನ್ಸಲ್ವಾ? ಆಯ್ತು ಮತ್ತೆ ಹಿಂಗಾಗ ಸರ್. ನೋಡಿ ಎಲ್ಲ ಮನೆ ಭಾಳ ಕೊಟ್ಟಾವ ಸರ್, ಅವ್ರು ಏನೋ ಸ್ಪಂದಿಸ್ತಾರ ನಮಗೆ. ನೀವೇನು ಕೇಳ್ಕೊಳ್ತೀರಿ ಕೊನೆಯದಾಗಿ ಅಧಿಕಾರಿಗಳ ಅಥವಾ ಜನಪ್ರತಿನಿಧಿಗಳಲ್ಲಿ ಏನು ಕೇಳ್ಕೊಳ್ತಾರೆ? ನಿಮಗೇನು ಬೇಕು? ಸ್ಮಶಾನ ಬೇಕು ನಮ್ಗೆ. ಸ್ಮಶಾನ ಅಂತ ಭಾಳ ಚೆನ್ನಾಗಿ ಹಿಂಗೆ ಕೇಳಿವಿ, ಆದರೆ ಅವ್ರು ಯಾರು ನಮ್ಮ ಬಗ್ಗೆ ಸ್ಮಶಾನ ಬೇಕು, ಸ್ಮಶಾನಕ್ಕೆ ಸರಾಗವಾದ ರಸ್ತೆ ಬೇಕು. ರಸ್ತೆ ಇಲ್ಲ, ಮಳೆ ಬಂತ ಬಂದು ರಸ್ತೆ ಇಲ್ಲ, ಭಾಳ ಸಮಸ್ಯೆ ಆಗ್ಬಿಡುತ್ತೆ. ಯಾವಾಗಲೂ ಇದೇ ಥರ ಸಮಸ್ಯೆ ಆಗುತ್ತೆ. ಎಲ್ಲ 40-50 ವರ್ಷದಿಂದ ನಾವು ಮುತ್ತಾದ ಕಾಲದಿಂದನೂ ಅದೇ ಇರೋದು, ಅಜ್ಜ ಮುತ್ತಾದ ಕಾಲದಿಂದನೂ ಅದೇ ಇರೋದು. ಯಾರು ಮಾಡೋಣ ಅನಿಸ್ತಲ್ಲ. ಕೈ ಹಾಕಲ್ಲಪ್ಪಣ, ಅಪ್ಪಣ ಕೈ ಹಾಕಲ್ಲ.